ಬಿಜೆಪಿ ಚಾಣಕ್ಯನ ಭವಿಷ್ಯದಂತೆ ಫಲಿತಾಂಶ ಪ್ರಕಟವಾಗ್ತಾ ಇದೆ. 160ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವು ಅಂತ ಹೇಳಿದ್ರು. ಚುನಾವಣಾ ಪ್ರಚಾರದಲ್ಲಿ ಭವಿಷ್ಯವನ್ನು ನುಡಿದಿದ್ರು ಅಮಿತ್ ಶಾ. 189 ಕ್ಷೇತ್ರಗಳಲ್ಲಿ NDAಗೆ ಮುನ್ನಡೆ. ಅವ್ರು ಹೇಳಿದ್ದಕ್ಕಿಂತಲೂ ತುಸು ಹೆಚ್ಚೇ ಇದೆ ನಂಬರ್. 84 ಕ್ಷೇತ್ರಗಳಲ್ಲಿ ಬಿಜೆಪಿ, 76 ಕ್ಷೇತ್ರಗಳಲ್ಲಿ JDU. ಇದು ಅಪ್ಡೇಟ್ ಆಗಿದೆ. 90 ಕ್ಷೇತ್ರಗಳಿಗೆ ಬಂದು ತಲುಪಿದೆ ಬಿಜೆಪಿ. RJD 30, JDU 79, ಕಾಂಗ್ರೆಸ್ ಕೇವಲ 5. ಪಕ್ಷಗಳ ಬಲಾಬಲವನ್ನು ಕೂಡ ನೋಡ್ತಾ ಹೋದರೆ ಇಲ್ಲಿ ಬಿಜೆಪಿಯೇ ದಿ ಬಾಸ್. ಬಿಹಾರಕ್ಕೆ ಬಾಸ್ ಯಾರು ಅಂದರೆ ಬಿಜೆಪಿ. ಬಿಜೆಪಿಗೆ ಒಂದು ಹಂತದಲ್ಲಿ ಬಿಹಾರದಲ್ಲಿ ಸ್ಥಳೀಯ ಪಕ್ಷಗಳದ್ದೇ ಕಾರುಬಾರು, ಸ್ಥಳೀಯ ಪಕ್ಷಗಳೇ ಅತ್ಯಂತ ಪ್ರಬಲ, ಸ್ಥಳೀಯ ಪಕ್ಷಗಳ ಹೊರತಾಗಿ ಯಾರೂ ಕೂಡ ಅಧಿಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತಿತ್ತು. ಈಗಲೂ ಕೂಡ ಬಿಜೆಪಿ ಏಕಾಂಗಿಯಾಗಿ, ಕಾಂಗ್ರೆಸ್ ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡ್ತೀನಿ ಬಿಹಾರದಲ್ಲಿ ಅಂದರೆ ಇವತ್ತಿಗೂ ಕೂಡ ಸಾಧ್ಯವಾಗಿಲ್ಲ. ನೋಡ್ತಾ ಇದ್ದೀರಿ ನಂಬರ್ ನೀವು. ಆದರೆ ಇಲ್ಲಿ ಬಿಜೆಪಿಗೆ ಏನು ದೊಡ್ಡ ಲಾಭ ಅಂತ ಹೇಳಿದರೆ ಬಿಜೆಪಿ ನಂಬರ್ಗಳನ್ನು ಪ್ರತಿ ಚುನಾವಣೆಯಲ್ಲೂ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ. JDUಗಿಂತಲೂ RJDಗಿಂತಲೂ ತಾನು ಸ್ಟ್ರಾಂಗ್ ಆಗಿದ್ದೇನೆ. ಸ್ಥಳೀಯ ಪಕ್ಷಗಳು JDU ಮತ್ತು RJD ಎರಡು ಪಕ್ಷಗಳಿಗಿಂತಲೂ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲಿ ಭದ್ರವಾಗ್ತಾ ಹೋಗ್ತಾ ಇದೆ. ಪ್ರತಿ ಚುನಾವಣೆಯಲ್ಲಿ ತನ್ನ ನಂಬರನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಈಗ 90 ನೋಡಿ, 90ರಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ರಂತೆ, ನಾವು ಹೆಚ್ಚು ಕಮ್ಮಿ ಒಂದು 180 ಕ್ಷೇತ್ರಗಳನ್ನು ಗೆಲ್ತೇವೆ ಅಂತ. ಬಹುತೇಕ ಅವರ ಅಂದಾಜು, ಲೆಕ್ಕಾಚಾರ, ಅವರು ಹೇಳಿದಂಥ ನಂಬರ್ ಕರೆಕ್ಟ್ ಆಗಿದೆ. ಬಿಹಾರದಲ್ಲಿ ಈ ಬಾರಿ NDA ಕೈ ಹಿಡಿದ MEY ಸೂತ್ರ. ಮಹಿಳಾ, ಆರ್ಥಿಕ ಹಿಂದುಳಿದ ಯುವಜನತೆ. ಈ ಬಾರಿಯ ಚುನಾವಣೆಯಲ್ಲಿ RJDಯ ಮೈ ಸೂತ್ರ ವಿಫಲ ಆಗಿದೆ. ಮುಸ್ಲಿಂ ಮತ್ತು ಯಾದವ್. MEY ಸಕ್ಸಸ್ ಆಗಿದೆ. M ಅಂದರೆ ಮಹಿಳೆಯರು, E ಅಂದರೆ ಎಕನಾಮಿಕಲಿ ಬ್ಯಾಕ್ವರ್ಡ್, Y ಅಂದರೆ ಯೂತ್. Y ಅಂದರೆ ಯಾದವ್ ಕೂಡ ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ಯಾದವನ್ನು ಬಳಸಿಕೊಂಡಿದ್ದು ಜಾಸ್ತಿ ಯಾರು ಅಂತ ಹೇಳಿದ್ರೆ ಮುಸ್ಲಿಮರು ಮತ್ತು ಯಾದವರು ಸೇರಿದರೆ ಬಿಹಾರದಲ್ಲಿ ಅಧಿಕಾರದ ಗದ್ದುಗೆಯನ್ನು ಸುಲಭವಾಗಿ ಹಿಡಿಯಬಹುದು ಅಂತ ಹೇಳಿ ಲೆಕ್ಕಾಚಾರದಲ್ಲಿ ಮಹಾಗಠಬಂಧನ್ ಇತ್ತು. ಬಟ್ ಇಲ್ಲಿ ಪ್ರಯೋಗ ಮಾಡಿದ್ದು NDA MEY ಸೂತ್ರ. ಮಹಿಳೆಯರನ್ನು ಬಳಸ್ಕೊಳ್ತು, ಅಂದರೆ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತು, ಆರ್ಥಿಕವಾಗಿ ಹಿಂದುಳಿದಂಥವರನ್ನು ಅತಿ ಹೆಚ್ಚಾಗಿ ಗಮನ ಹರಿಸ್ತು. ಇನ್ನು ಯುವಜನತೆ, ಯಾವ ರಾಜ್ಯದಲ್ಲಿ ಆಗಲಿ ಯುವಜನತೆ, ಯೂತ್ಸ್ ಮನಸ್ಸು ಮಾಡಿದ್ರೆ ಚುನಾವಣಾ ಫಲಿತಾಂಶದ ದಿಕ್ಕನ್ನೇ ಬದಲಿಸ್ತಾರೆ. ಇಲ್ಲಿಯೂ ಕೂಡ ಅದೇ ಮ್ಯಾಜಿಕ್ ಆಗಿದೆ. MEY ಸೂತ್ರ ಸಕ್ಸಸ್ ಆಗಿದ್ದರೆ MY ಸೂತ್ರ ಫೇಲ್ ಆಗಿದೆ. ಸೊ ಅಲ್ಲಿಗೆ ಎಲ್ಲ ಚುನಾವಣಾ ಚಾಣಕ್ಯದ ರೀತಿಯ ತಂತ್ರಗಳನ್ನು NDA ಪ್ರಯೋಗ ಮಾಡ್ತೋ ಆ ಪ್ರಯೋಗ ಇಲ್ಲಿ ಸಕ್ಸಸ್ ಆಗಿದೆ. 196 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. MGB ಕೇವಲ 41 ಕ್ಷೇತ್ರದಲ್ಲಿ ಮಾತ್ರ. ಮಹಾಗಠಬಂಧನ್ 41 ಕ್ಷೇತ್ರಗಳಲ್ಲಿ, ಇತರೆ 6 ಕ್ಷೇತ್ರಗಳಲ್ಲಿ ಮಾತ್ರ ಇತರ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಂಡುಕೊಂಡಿದ್ದಾರೆ.